ಬಸ್ ಬಂದ್ ಆಗುತ್ತಾ ರಾಜ್ಯಾದ್ಯಂತ ಅಂತ ಒಂದು ದೊಡ್ಡ ತಲೆನೋವನ್ನ ಜನ ಅನುಭವಿಸ್ತಾ ಇದ್ರು. ಬಟ್ ಆ ತಲೆನೋವಿಗೆ ಪರಿಹಾರ ಕೊಡೋ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಹೈಕೋರ್ಟ್ ಸಾರಿಗೆ ಸಂಘಟನೆಗಳಿಗೆ ಬಂದ್ ಮಾಡದಂತೆ ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿದೆ. ಹೀಗಾಗಿ ನಾಳೆ ಬಸ್ ಬಂದ್ ಯಾವುದೇ ಕಾರಣಕ್ಕೂ ಇರಲ್ಲ. ನಾಳಿನ ಬಸ್ ಬಂದ್ಗೆ ಹೈಕೋರ್ಟ್ ಬ್ರೇಕ್ ಹಾಕ್ತಾ ಇದೆ. ಸರ್ಕಾರಕ್ಕೆ ಅಫ್ಕೋರ್ಸ್ ಇದು ಮುನ್ನಡೆ. ನಾಳೆ ಮುಷ್ಕರ ನಡೆಸದಂತೆ ಹೈಕೋರ್ಟ್ ಕೊಟ್ಟಿರುವಂತಹ ಸೂಚನೆ. ಸಾರಿಗೆ ಸಂಘಟನೆಗಳ ಜೊತೆ ಸರ್ಕಾರ ಮಾತಾಡ್ಲಿ ಅಂದ್ರೆ ಬಂದ್ ಮಾಡೋದ್ರಿಂದ ಸಾಧಿಸೋದು ಏನೂ ಇಲ್ಲ, ಮಾತುಕತೆಯೊಂದೇ ಪರಿಹಾರ ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೂ ಹೇಳಿದೆ ಕೋರ್ಟ್. ಜೊತೆಗೆ ಸಂಘಟನೆಗಳಿಗೂ ಕೂಡ ಒಂದು ಮೀಟಿಂಗ್ ಮಾಡಿ ಪರಿಹಾರವನ್ನ ಹುಡುಕಿ ಅಂತ ಹೇಳೋ ಕೆಲಸವನ್ನು ಮಾಡಿದೆ. ಆ ಮೂಲಕ ಸಾರ್ವಜನಿಕರಿಗೆ ಇದ್ದಂತಹ ಟೆನ್ಷನ್ ತಕ್ಕ ಮಟ್ಟಿಗೆ ದೂರ ಆದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇದರ ವಿಚಾರಣೆ ಮತ್ತೆ ಗುರುವಾರ ಬರೋದಕ್ಕಿದೆ. ಸೊ ಅಲ್ಲೊಂದು 2 ದಿನ ಬ್ರೀತಿಂಗ್ ಸ್ಪೇಸ್ ಸರ್ಕಾರಕ್ಕೂ ಸಿಕ್ಕಂಗೆ ಆಗ್ತಾ ಇದೆ. ಸಂಘಟನೆಗಳು ಮುಂದೆ ಏನು ಹೋರಾಟ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಆಗ್ತಾ ಇದೆ. ಎಲ್ಲಕ್ಕಿಂತ ಮೇನ್ ಆಗಿ ಜನರಿಗೆ ಒಂದು ತೂಗುಗತಿ ಇತ್ತು, ನಾಳೆ ಬಂದಾದ್ರೆ ಏನು ಕತೆ ಅಂತ. ಯಾಕಂದ್ರೆ ಎಲ್ಲ ಕಡೆಗಳಲ್ಲೂ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇರಲ್ಲ. ಬಸ್ ಮೇಲೆ ಡಿಪೆಂಡ್ ಆದವರು ತಕ್ಷಣಕ್ಕೆ ಸ್ವಿಚ್ ಆಗೋದು ಕಷ್ಟ, ಎಲ್ಲರ ಹತ್ರ ದುಡ್ಡಿರಲ್ಲ. ಸೊ ಹೈಕೋರ್ಟ್ ಏನು ಹೇಳ್ತು ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ ನಿಮಗೆ. ನಾಳೆ ಬಸ್ ಮುಷ್ಕರವನ್ನ ನಡೆಸಬೇಡಿ ಅಂತ ಕೋರ್ಟ್ ಹೇಳಿದೆ, ಡೈರೆಕ್ಷನ್ಸ್ ಅನ್ನು ಕೊಟ್ಟಿದೆ. ಸಾರಿಗೆ ನೌಕರರ ಜೊತೆಗೆ ಸಭೆ ನಡೆಸುವಂತೆ ಕೂಡ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಮಾತುಕತೆ ಮೂಲಕ ಸೌಹಾರ್ದಯುತವಾಗಿ ನೀವು ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಈ ತರದ್ದು ಆದೇಶಗಳು ಬಂದಾಗ ಏನಾಗುತ್ತೆ, ಒಂದು ಸರ್ಕಾರಕ್ಕೆ ಬಲ ಹೆಚ್ಚಳ ಆದಂಗಾಗುತ್ತೆ. ಅಕಸ್ಮಾತ್ ಇದನ್ನೂ ಮೀರಿ ಯಾರಾದರೂ ಸುಮ್ಮನೆ ಒಂದು ಮೀಟಿಂಗ್ ಸೇರಿದ್ರು ಕೂಡ ಅಂಥವರ ವಿರುದ್ಧ ಕ್ರಮ ಜರುಗಿಸೋದಕ್ಕೆ ಹೆಚ್ಚು ಬಲವರ್ಧನೆ ಆದಂಗಾಗುತ್ತೆ.